ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಜ್ಯ ಮತ್ತು ದೇಶದಲ್ಲಿ ದೇವರನ್ನ ನೋಡಿದವರು ಯಾರು? ಇತ್ತೀಚಿನ ದಿನಮಾನಗಳಲ್ಲಿ ದಿನ ಬೆಳಗ್ಗೆ ಆದರೆ ಸಾಕು ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸ್ವಾಮೀಜಿಗಳ ತಿಂಡಿ ಹೆಚ್ಚಾಗಿದೆ ಎಂಬ ಪ್ರಕರಣಗಳನ್ನು ನೋಡುತ್ತೇವೆ. ಎಲ್ಲಿ ನೋಡಿದ್ರೂ ಸ್ವಾಮೀಜಿಗಳ ಪ್ರಕರಣಗಳು ಭಾರಿ ಮಟ್ಟದಲ್ಲಿ ಬೆಳಕಿಗೆ ಬರೋದು ಈಗ ಸಹಜವಾಗಿದೆ. ಭಾರಿ ಎಂದರೆ ಇವರೇನು ಸಾಚಾ ಕೆಲಸ ಮಾಡಿದ್ದಲ್ಲ ಬಿಡಿ. ಇದು ಒಂದು ಗೋಳಾದ್ರೆ, ಇತ್ತೀಚಿನ ಸಮಯದಲ್ಲಿ ಉತ್ತರ ಕರ್ನಾಟಕ ಭಾಗದ ಮುತ್ಯಾಗಳ ಚದುರಂಗಿ ಆಟಗಳು ಬಲ್ಲವರು ಯಾರು? ದೇವರ ಹೆಸರಿನಲ್ಲಿ ಜನರನ್ನ ನಂಬಿಸಿ ಮೋಸದ ಹಾದಿಗೆ ದೂಡಿ ಹಣ ಮಾಡಿಕೊಳ್ಳಲು ನಾನಾ ರೀತಿ ಚದುರಂಗಿ ಆಟಗಳನ್ನು ಆಡಿ ಭಾರೀ ಮಟ್ಟದ ಕಮಾಯಿ ಮಾಡಿಕೊಂಡಿದ್ದಾರೆ. ಹೀಗೆ ಎಲ್ಲ ಸ್ವಾಮೀಜಿಗಳು ಇದ್ದಾರೆ ಅಂತ ಏನು ನಾವು ಹೇಳುತ್ತಿಲ್ಲ. ಹಾಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಮುತ್ಯಾಗಳು ಹೀಗೆ ಇರುತ್ತಾರೆ ಅಂತಲೂ ನಾವು ಹೇಳುತ್ತಿಲ್ಲ. ಕೆಲವು ನೀಚ ಬುದ್ಧಿಯಲ್ಲಿ ಕಮಾಯಿ ಮಾಡಿಕೊಳ್ಳುವ ಮುತ್ಯಾಗಳ ಪ್ರಕಾರ ಹಾಗೂ ಕಾವಿ ಹಾಕಿಕೊಂಡು ಪೋಸ್ಕೋ ಕೇಸುಗಳಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಕಾವಿಗೆ ಕಪ್ಪು ಚುಕ್ಕೆ ಇಡುವ ಕೆಲವು ಸ್ವಾಮೀಜಿಗಳು ಮಾತ್ರವೇ ಇರುತ್ತಾರೆ. ನಮ್ಮ ದೇಶದಲ್ಲಿ ದೇವರು ಅನ್ನುವುದು ಶತಮಾನಗಳ ಹಿಂದೆ ಇದ್ದಿರಬಹುದು. ಅವರು ಸೃಷ್ಟಿ ಮಾಡಿರುವ, ನಡೆಯುವ ಮತ್ತು ಬದುಕುವ ದಾರಿಗಳು ಹೀಗೆ ಇರಬೇಕು ಎನ್ನುವಂಥ ಆಚಾರ ವಿಚಾರಗಳು, ಸಂಪ್ರದಾಯಗಳು, ಪೂಜೆ ಪುನಸ್ಕಾರಗಳು, ಭಗವದ್ಗೀತೆಯಲ್ಲಿ ಬರೆದ ಕಥೆಗಳು, ಮಂತ್ರಗಳು, ಪಂಚಾಂಗ, ಋಷಿಮುನಿಗಳು ಏನು ಮಾಡಿದ್ರು, ಕಲಿಯುಗ ಅಂದರೆ ಏನು, ಕಲಿಯುಗದಲ್ಲಿ ನಾವು ಹೇಗೆ ಇರಬೇಕು, ಯಾವ ಆಧಾರದಲ್ಲಿ ಬದುಕಬೇಕು, ನಾವು ಪಾಲಿಸುವ ಆಚಾರಗಳು ವಿಚಾರಗಳು ಹೇಗಿರಬೇಕು, ಪರಿಶುದ್ಧವಾದ ಮನಸ್ಸು, ಒಳ್ಳೆಯ ದಾರಿ, ಯಾವುದೇ ಆಸೆ ಇಲ್ಲ, ನಾವು ಎಷ್ಟು ದುಡಿಯುತ್ತೇವೆ ಅಷ್ಟು ಮಾತ್ರವೇ ನಮ್ಮದು, ಅದರಲ್ಲೇನೆ ನಾವು ನೀವು ಕೂಡಿಕೊಂಡು ಹಂಚಿಕೊಂಡು ತಿನ್ನೋಣ. ಹೀಗೆ ಭಗವದ್ಗೀತೆಯಲ್ಲಿ ಬರೆದುಕೊಂಡ ಸಾಕಷ್ಟು ಉದಾಹರಣೆಗಳು ನಮ್ಮ ದೇಶದಲ್ಲಿ ನಡೆದಿವೆ. ಅದರಂತೆಯೇ ಕುರಾನ್ ಮತ್ತು ಬೈಬಲ್, ಇದರಲ್ಲೂ ಕೂಡ ಇದರಂತೆ ನಡೆದುಕೊಳ್ಬೇಕು. ವಿಚಾರಗಳನ್ನ, ವಚನಗಳನ್ನ, ದಾರಿಗಳನ್ನ ಉಲ್ಲೇಖವಾಗಿದ್ದು ಹೀಗೆ ಇರಬಹುದು ಅನ್ನುವ ಸಂಕೇತದ ಮೇಲೆ ನಾವು ನೀವು ನಡೆದುಕೊಳ್ತಿದ್ದೇವೆ. ಒಂದು ಬಾರಿ ಹಿಂದೆ ತಿರುಗಿ ನೋಡಿದಾಗ ಇವತ್ತಿನ ಜಿಲ್ಲೆಗಳು ದೇವರಿರುವುದು ಇಲ್ಲ, ವಿಜ್ಞಾನ ಮೂಲದಿಂದ ತಿಳಿಸಿಕೊಳ್ಳುವುದು ಕರ್ತವ್ಯ ಮಾಡಿಕೊಳ್ಳುತ್ತಿದ್ದಾರೆ. ಅದರಂತೆಯೇ ದೇವರು ಇದ್ದಾರೆ ಅನ್ನೋದು ಕೂಡ ನಿಷ್ಠಾವಂತರು, ವಿಶಾಲವಾದ ಮನಸ್ಸಿದ್ದವರು, ಅವರವರ ವಚನಗಳನ್ನು ಪಾಲನೆ ಮಾಡಿಕೊಂಡು ನಡೆದಾಡುವ ದೇವರು ಅಂತ ಹೆಸರನ್ನು ಪಡೆದುಕೊಂಡ ಸ್ವಾಮೀಜಿಗಳು ಸಾಕಷ್ಟು ಚಮತ್ಕಾರಗಳನ್ನು ತೋರಿಸಿಕೊಟ್ಟು ದೇವರ ಶಕ್ತಿ ಇದೆ ಅನ್ನುವುದನ್ನು ತೋರಿಸಿಕೊಟ್ಟ ಉದಾಹರಣೆಗಳು ನಮ್ಮ ದೇಶದಲ್ಲಿ ತುಂಬಾನೇ ಇರುತ್ತವೆ. ಆಯ್ತು, ಅದು ಏನೇ ಇರಲಿ, ಹೇಗೆ ಇರಲಿ, ಮೇಲ್ನೋಟಕ್ಕೆ ಅವರು ಬರೆದ, ಉಲ್ಲೇಖ ಮಾಡಿದ ಪುಸ್ತಕದ ಆಧಾರದ ಮೇಲೆ ನಡೆದರೆ ಯಾರಲ್ಲೂ ಕೂಡ ಜಾತಿ ಭೇದ ಬರುವುದಿಲ್ಲ, ಆಸೆ ಹುಟ್ಟೋದಿಲ್ಲ ಎಂದು ನಮಗೂ ನಿಮಗೂ ಗೊತ್ತು. ಆದರೆ ಈ ದಾರಿಯಲ್ಲಿ ನಮ್ಮನ್ನ ನಡೆಸಿ ಅಂತ ನಾವು ಸ್ವಾಮೀಜಿಗಳಿಗೆ ಹೇಳಿಕೊಂಡರೆ ಅದೇ ಇವತ್ತಿನ ಸ್ವಾಮೀಜಿಗಳು ಆಶೀರ್ವಾದ ಮಾಡುವುದನ್ನು ಬಿಟ್ಟು ಇವರ ತಿಂಡಿಗಳನ್ನು ತೋರಿಸಿಕೊಡುವಂತೆ ವರ್ತನೆಯನ್ನ ಮಾಡಿಕೊಳ್ತಿದ್ದಾರೆ. ಅದರಂತೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲಸ ಏನಂದ್ರೆ, ದೇವರ ಹೆಸರಿನಲ್ಲಿ ತನ್ನದೇ ಆದ ಒಂದು ಮನೆಯನ್ನ ಮಾಡಿಕೊಂಡು ಪರಿಶುದ್ಧ ಇಲ್ಲದೆ, ಭಕ್ತಿ ಇಲ್ಲದೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾರೆ. ಮನುಷ್ಯ ದೇವರ ಮೇಲೆ ವಿಶ್ವಾಸ ಇಟ್ಟು ಈ ದೇವಸ್ಥಾನಕ್ಕೆ ಬಂದಾಗ ಇವರ ಚದುರಂಗಿ ಆಟ ಏನು ಅಂದ್ರೆ, ಹೇಳು ಭಕ್ತ ನಿನ್ನ ಕಷ್ಟ ಏನಿದೆ, ಅದಕ್ಕೆ ನಾವು ಪರಿಹಾರ ಕೊಡುತ್ತೇವೆ ಅಂತ ಹೇಳಿ ಮುಗ್ಧ ಜನರನ್ನ ಬಕ್ರ ಮಾಡ್ತಾರೆ. ಈ ನಾಟಕವನ್ನ ನಂಬಿದ ಆ ಭಕ್ತರು ಇವರ ಮುಂದೆ ತಮ್ಮ ಸಂಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾರೆ. ಬಳಿಕ ಅವರಿಗೆ ನಿಮಗೆ ಒಳ್ಳೇದಾಗುತ್ತೆ, ನಾವು ನಿಮ್ಮ ಜೊತೆ ಇದ್ದೇವೆ, ದೇವರು ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ತೇವೆ ಅಂತ ಹೇಳಿ ತಮ್ಮಲ್ಲಿರುವ ವನಸ್ಪತಿಗಳನ್ನು ಪಡೆದು ಅದೇ ಮನಸ್ಥಿತಿಯಲ್ಲಿ ದೇವರ ಹೆಸರಿನಲ್ಲಿ ಮಂತ್ರ ಹಾಕಿದಂತೆ ನಾಟಕವಾಡಿ ಇದನ್ನು ತಿಂದು ನೋಡು, ನಿನಗೇ ಗೊತ್ತಾಗುತ್ತೆ ಎನ್ನುತ್ತಾರೆ. ಅದನ್ನು ನಂಬಿದ ಜನರು ಆಯ್ತು ಸ್ವಾಮಿ ಎಂದು ಮನೆಗೆ ಬರ್ತಾರೆ. ಕೆಲ ದಿನಗಳ ಬಳಿಕ ಒಳ್ಳೆಯದೇನೋ ಆಯಿತು, ಇದು ಆ ಸ್ವಾಮೀಜಿಗಳಿಂದನೇ ಅಂತ ನಂಬಿದಂಥ ಜನರು ಮತ್ತೆ ಆ ಸ್ವಾಮೀಜಿಗಳ ಬಳಿ ಬಂದು ಕಷ್ಟ ನೋವು ಮಾಯವಾಯಿತು ಅಂತ ಹೇಳ್ಕೊಳ್ತಾರೆ. ಅದನ್ನೇ ಬಂಡವಾಳ ಮಾಡಿಕೊಳ್ಳುವಂಥ ಈ ಕೆಲ ಕಳ್ಳ ಸ್ವಾಮೀಜಿಗಳು ಅವರನ್ನ ಬಲಿಕಾ ಬಕ್ರ ಮಾಡಿಕೊಂಡು ಅವರಿಂದ ಸೇವೆ ರೂಪದಲ್ಲಿ ಸಾಕಷ್ಟು ಹಣವನ್ನು ಪಡೆದುಕೊಳ್ತಾರೆ. ಇದು ಒಂದು ನಿಜವಾದ ಸಂಗತಿಯ ಕಥೆ. ಆದರೆ ನಾವು ಹೇಳಿಕೊಳ್ಳುವುದೇನೆಂದರೆ, ಭಗವದ್ಗೀತೆ, ಕುರಾನ್, ಬೈಬಲ್ ಇದೆ, ದೇವರು ಕೂಡ ಇದ್ದಾರೆ. ಆದರೆ ದೇವರು ಇದೇ ರೀತಿ ಮಾಡಿ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ. ನಮ್ಮ ಮನಸ್ಸಿನ ಬದಲಾವಣೆಗಳನ್ನು ನಾವೇ ಮಾಡಿಕೊಂಡು ಭಗವದ್ಗೀತೆಯ ಆಧಾರದ ಮೇಲೆ ನಡೆದುಕೊಳ್ಳುವಂತೆ ಹೇಳುತ್ತಿಲ್ಲ.
ಆದರೆ ನಿಮ್ಮ ಆಚಾರ ವಿಚಾರಗಳ ಬದಲು ನೀವು ಬದಲಾವಣೆ ಆಗಬೇಕು. ಕೆಲವು ಜನರು ನಮ್ಮ ಮನೆ ದೇವರು ಕಾಡುತ್ತಿದೆ ಅಂತ ಹೇಳುವುದನ್ನು ನಾವು ತುಂಬ ನೋಡಿದ್ದೇವೆ. ದೇವರಿಂದ ಕಾಟ ಅಂದರೆ ದೇವರನ್ನ ಯಾಕೆ ಪೂಜೆ ಮಾಡಬೇಕು? ನಾವು ಮಾಡುವ ತಪ್ಪು ಕೆಲಸಕ್ಕೆ ದೇವರ ಮೇಲೆ ಯಾಕೆ ಗೂಬೆ ಕೂರಿಸಬೇಕು? ನಿಮ್ಮ ಆಚಾರ ವಿಚಾರಗಳು ಹೇಗಿರುತ್ತದೆ ಅದರಂತೆಯೇ ನಿಮ್ಮ ಜೀವನ ಇರುತ್ತೆ. ದೇವರು ಯಾವತ್ತೂ ಕೂಡ ನನಗೆ ತಿಂಡಿಗಳನ್ನು ಕೊಡುವಂತ ಕೇಳುವುದಿಲ್ಲ. ದೇವರನ್ನೋದು ಇಷ್ಟೆ, ಮೋಸದ ದಾರಿಯಲ್ಲಿ ಹೋಗಬೇಡಿ, ಕೆಟ್ಟ ಕೆಲಸಗಳನ್ನು ಮಾಡಬೇಡಿ, ಬೇರೆಯವರಿಗೆ ಮೋಸ ಮಾಡಬೇಡಿ, ಹಿಂಸೆ ನೀಡಬೇಡಿ. ನಿಮ್ಮ ಬಳಿ ಏನಿದೆ ಅಷ್ಟರಲ್ಲೇ ನೀವು ನೆಮ್ಮದಿಯಾಗಿ ಜೀವನ ನಡೆಸಿ. ಬಡ ಜನರಿಗೆ, ಕೈಲಾಗದವರಿಗೆ ತಿಂಡಿ, ಊಟ, ಬಟ್ಟೆಗಳನ್ನು ನೀಡಿ ಅವರಿಗೆ ಸಹಾಯ ಮಾಡಿ. ಅದರಲ್ಲೇ ನಿಮಗೆ ನೆಮ್ಮದಿ ಸಿಗುತ್ತೆ. ಅದನ್ನು ಬಿಟ್ಟು ನನಗೆ ದೇವರ ಕಾಟ ಇದೆ, ಕಷ್ಟ ಇದೆ, ಮಾಟ ಮಂತ್ರ ಮಾಡಿದ್ದಾರೆ ಅಂತ ನೀವೇ ತಿಳಿದುಕೊಂಡ್ರೆ ಅದಕ್ಕೆ ಯಾರೂ ಹೊಣೆಗಾರರಲ್ಲ. ಅದಕ್ಕೆ ನೀವೇ ಹೊಣೆಗಾರರು. ನೀವು ನಡೆಯುವ ದಾರಿ, ನಿಮ್ಮ ಆಚಾರ ವಿಚಾರಗಳು, ನೀವು ಇಡುವಂಥ ಪ್ರತಿಯೊಂದು ಹೆಜ್ಜೆಯನ್ನ ದೇವರು ನೋಡ್ತಾನೆ ಇರ್ತಾರೆ. ನೀವು ಹೇಗೆ ಇರ್ತೀರಿ ಅದರ ಆಧಾರದ ಮೇಲೆ ದೇವರು ನಿಮ್ಮ ಜೀವನವನ್ನು ರೂಪಿಸ್ತಾನೆ. ಮಾಟ ಮಂತ್ರ ಅನ್ನುವುದು ಕೇವಲ ಒಂದು ವಿದ್ಯೆ ಅಷ್ಟೆ. ಅದನ್ನು ಒಳ್ಳೆಯದಕ್ಕೆ, ಇನ್ನೊಬ್ಬರ ಕಷ್ಟ ಪರಿಹರಿಸಲು ಪವಾಡದ ರೀತಿ ಬಳಸಬೇಕು ನಿಜ. ಆದರೆ ಇವತ್ತಿನ ದಿನಗಳಲ್ಲಿ ಕೆಲವರು ಇದನ್ನು ಒಂದು ದಂಧೆಯಾಗಿ ಮಾಡಿಕೊಂಡು ಹಣಕ್ಕಾಗಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಲು ಬಳಸುತ್ತಿದ್ದಾರೆ. ಇದು ನಿಜಕ್ಕೂ ದುರಂತವೇ ಸರಿ. ಈ ರೀತಿ ಆದರೆ ದೇವರ ಮೇಲೆ ನಂಬಿಕೆಯಾದರೂ ಹೇಗೆ ಬರುತ್ತೆ ಎಂಬುದನ್ನು ನೀವು ನಿಮ್ಮ ಅಂತರಾತ್ಮದಲ್ಲಿ ತಿಳಿದುಕೊಂಡ್ರೆ ಸಾಕು. ಆದರೆ ಒಂದು ನೆನಪಿರಲಿ, ನೀವು ಮಾಡಿದ್ದು ಒಂದು ದಿನ ತಿರುಗುಬಾಣದಂತೆ ಬಂದು ನಿಮ್ಮ ಜೀವನವೇ ಹಾಳಾಗುವ ಪರಿಸ್ಥಿತಿ ಬರೋದು ನಿಜಕ್ಕೂ ಖಚಿತ. ಮುತ್ಯಾಗಳು ಮಾಡುವ ಕೆಲಸ ಒಳ್ಳೆಯದು ಅನ್ನುವ ನಮ್ಮ ಅನಿಸಿಕೆ ಅದರಂತೆಯೇ ಹಾಕಿಕೊಂಡ ಸ್ವಾಮೀಜಿಗಳು ತಮ್ಮ ತಮ್ಮ ಅಂತರಾತ್ಮಕ್ಕೆ ತಿಳಿದುಕೊಂಡು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುತ್ತಾ ಎಲ್ಲ ಧರ್ಮವೂ ಒಂದೇ, ಈ ಸೃಷ್ಟಿಯಲ್ಲಿ ಜಾತಿ ಎನ್ನುವುದು ಹೆಣ್ಣು ಮತ್ತು ಗಂಡು ಮಾತ್ರ ಎಂಬ ದಾರಿಯಲ್ಲಿ ನಡೆದುಕೊಳ್ಳಿ. ನಿಮ್ಮನ್ನು ನಂಬಿ ಬರುವಂಥ ಮುಗ್ಧ ಭಕ್ತ ಜನರಿಗೆ ಒಳ್ಳೆಯ ಸಂದೇಶಗಳನ್ನು ಹೇಳಿ. ಅವರ ಕಣ್ಣಿಗೆ ಒಬ್ಬ ಒಳ್ಳೆಯ ಸ್ವಾಮೀಜಿ ಅಂತ ಅನ್ನಿಸ್ಕೊಳ್ಳಿ ಸಾಕು. ಅದನ್ನು ಬಿಟ್ಟು ನಿಮ್ಮ ತಿಂಡಿಯನ್ನು ತೋರಿಸಲು ಹೋದರೆ ನಿಮಗೆ ಕಾನೂನು ದಾರಿಯಲ್ಲಿ ಪೊಲೀಸರು ಮತ್ತು ದೇವರು ಶಿಕ್ಷೆ ಕೊಡೋದಂತೂ ಖಚಿತ. ಇನ್ಮುಂದಾದರೂ ಆದಷ್ಟು ಬೇಗ ಜನರ ಮನಸ್ಸಿನಲ್ಲಿ ನಡೆದಾಡುವ ದೇವರು ಅಂತ ಅನಿಸಿಕೊಂಡು ಒಳ್ಳೆಯ ಮುತ್ಯಾಳ ಅನಿಸಿಕೊಂಡ್ರೆ ಸಾಕು ಸ್ವಾಮಿ. ಇದು ಜನರ ಮಾತಾಗಿರುತ್ತೆ.